ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಮುಸ್ಲಿಂ ಓಲೈಕೆಯ ಸಮರ ಆರಂಭ ಆಗಿದೆ. ಮುಸ್ಲಿಂ ಸಮಾವೇಶದಲ್ಲಿ ಅವರಿಗೆ ಏನು ಬೇಕೋ ಅದನ್ನೇ ಹೇಳಬೇಕು. ಒಂದು ಮುಸ್ಲಿಂ ಸಮುದಾಯದ ಸಮಾವೇಶದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ಏನು ಬೇಕಾಗುತ್ತೋ ಅದನ್ನೇ ಹೇಳಬೇಕಾಗತ್ತೆ. ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ದಿನೇಶ್ ಗುಂಡೂರಾವ್ ಸಮರ್ಥನೆ ಕೊಟ್ಟಿದ್ದಾರೆ. ಬೇರೆ ಸಮಾವೇಶದಲ್ಲಿ ಅವರಿಗೆ ಏನು ಮಾಡ್ತೇವೆ ಅನ್ನೋದನ್ನ ಹೇಳ್ತಾರೆ. ಯಾವ್ಯಾವ ಸಮಾಜದ ಒಂದು ಸಭೆಗಳಲ್ಲಿ ಸಮಾರಂಭದಲ್ಲಿ ಇರ್ತೀವಿ, ಆ ಸಮಾಜಕ್ಕಾಗಿ ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದರೆ ಇದರಲ್ಲಿ ತಪ್ಪು ಹುಡುಕುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಈಗ ಯಾವ ಸಮಾಜದ ಸಭೆಗೆ ಹೋದಾಗ ಅವ್ರಿಗೆ ನಾವು ನ್ಯಾಯ ಕೊಡಿಸ್ತೀವಿ ಹೇಳ್ತಕ್ಕಂಥದ್ರಲ್ಲಿ ತಪ್ಪೇನಿದೆ. ಈಗ ನಾವು ಹಿಂದುಳಿದ ವರ್ಗಗಳ ಸಮಾವೇಶಕ್ಕೆ ಹೋದಾಗ ಅವ್ರು ನ್ಯಾಯ ಕೊಡಿಸ್ತೀವಿ ಅಂತ ಅವ್ರಿಗೆ ಹೇಳ್ತೀವಿ. SC ST ಸಮಾಜದ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ನ್ಯಾಯ ಕೊಡ್ತೀವಿ ಅವ್ರಿಗೆ ಹೇಳ್ತೀವಿ. ಬೇರೆ ಸಮಾಜದ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರಿಗೆ ನ್ಯಾಯ ಕೊಡ್ತೀವಿ ಅಂತ ಅವ್ರಿಗೆ ಹೇಳ್ತೀವಿ. ಸೊ ಮುಸ್ಲಿಂ ಅವ್ರಿಗೆ ಹೇಳಿದ ತಕ್ಷಣ ಯಾಕೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಇಷ್ಟೊಂದು ಒಂಥರ ಅವ್ರಿಗೆ ಇದ್ರ ಬಗ್ಗೆ ಗಾಬರಿ ಆಗ್ತಕ್ಕಂಥದ್ದು? ಅದರಿಂದ ಇದು ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದು ಮುಸ್ಲಿಮರ ಒಂದು ಕಾರ್ಯಕ್ರಮದಲ್ಲಿ, ಮತ್ತು ಅದು ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಸಾಮಾಜಿಕ ನ್ಯಾಯ ಪರಿಕಲ್ಪನೆ. ಅದರಿಂದ ಭಾರತೀಯ ಜನತಾ ಪಕ್ಷದವರು ಇದ್ರ ಬಗ್ಗೆ ಇಷ್ಟೊಂದು ಒಂದು ವ್ಯತಿರಿಕ್ತವಾದಂಥ ರಿಯಾಕ್ಷನ್ ಕೊಡುವಂಥ ಅವಶ್ಯಕತೆ